ಬಹುಮತವನ್ನು ಕೊಟ್ಟ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿರವರು ಇವತ್ತು ಪಾರ್ಲಿಮೆಂಟನ್ನು ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಸ್ಸಲ್ಲಿಗೆ ತಮ್ಮ ಹಣೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಪಾರ್ಲಿಮೆಂಟ್ ಪ್ರವೇಶ ಮಾಡಿದ್ದಾರೆ. ಅವರು ಅವತ್ತು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಒಬ್ಬ ಪ್ರಧಾನ ಸೇವಕ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ನಿಮಗೆಲ್ಲ ನೆನಪಿಸಿಕೊಳ್ತಾರೆ ಬೆಳೆಸ್ಕೊಂಡಿದ್ದೇನೆ. ಹಿಂದುಳಿದ ವರ್ಗ, ಹರಿಜನ, ಗಿರಿಜನ, ಅಲ್ಪಸಂಖ್ಯಾತ ಇವರ ಹೆಸರಿನ ಮೇಲೇ ಮತ ತೆಗೆದುಕೊಳ್ಳೋದು, ಈ ದೇಶದ ಸಮೃದ್ಧಿಯನ್ನು ಕೊಳ್ಳೆ ಹೊಡೆಯೋದು, ಇದನ್ನು ಬಿಟ್ಟರೆ ಅವ್ರಿಗೇನು ಮಾಡಲಿಕ್ಕಾಗಲಿಲ್ಲ. ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಈ ದೇಶದ ಜನ ಅವೆಲ್ಲ ತಿಳಿದಿದೆ. 2G ಸ್ಕ್ಯಾಮು, ಕಲ್ಲಿದ್ದಲು ಸ್ಕ್ಯಾಮು, ಆದರ್ಶ ಸ್ಕ್ಯಾಮು ಇವೆಲ್ಲ ಹಗರಣವೇ ಹಗರಣ. ಇವತ್ತು ಎಲ್ಲ ನಾನು ಕೂಡ ಆಗಲೇ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ ನಿಮ್ಮ ಆಶೀರ್ವಾದದಿಂದ. ಬಹಳಷ್ಟು ಮುಖಂಡರು ಜೈಲಿಗೆ ಹೋಗಿ ಬಂದದ್ದನ್ನು ನಾನು ಕಂಡಿದ್ದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಮ್ಮ ದೇಶದ ಜನ 2014ನೇ ಇಸ್ವಿನಲ್ಲಿ ಸನ್ಮಾನ್ಯ ನರೇಂದ್ರ